ತೋರ್ಸೋಣ ಏನಂತಾರೋ ಏನು ಬೈತಾರೋ ಅದೊಂದು ಬೇರೆ ಟೆನ್ಷನ್. ಇಲ್ಲಿ 2-3 ಅವರ್ ಕಾಯ್ದಿದ್ದೊಂದು ಟೆನ್ಷನ್. ಮತ್ತೇನೋ ಒಂದು ಗಿಫ್ಟ್ ಕೊಡ್ಸೋಣ ಅಂತ, ಯಾಕಂದರೆ ಅವಳ ಮೊಬೈಲ್ ನೋಡಿದ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ, ಅಷ್ಟು ಹೊಡೆದೋಗಿದೆ. ಬಟ್ 3 ವರ್ಷ ಆಯಿತು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಪೆನ್ ತೊಗೊಂಡು ಎಲ್ಲ ಮುಖ ಎಲ್ಲ ಗಿಡ್ಕೊಂಬಿಟ್ಟಾನೆ. ಇಲ್ಲ ತೊಡೆ ಹತ್ರ ಎಲ್ಲ ಬರ್ಕೊಂಬಿಟ್ಟು ತೋರ್ಸಕ್ಕಲ್ಲ. ಏನಿರ್ಬೋದು ನಿನ್ಗನ್ಸ ಮಾಡಿ ಗೊತ್ತಬೇಡ ಏನಿರ್ಬೋದು. ನೋಡ ಐಫೋನೇ. ಯಾಕೆ ಮೆಂಟ್ಲ? ಅಲ್ಲಿ ನೋಡಿ, ಇದು ಮೇನ್ ಬಾಕ್ಸ್ ಹಿಡ್ಕೊ ಈ ರೀತಿ ಓಪನ್ ಮಾಡ್ಬಿಟ್ನಲ್ಲ. ಹಿಂಗೆ ನಾನು ಏನು ಬ್ಲಾಗಲ್ಲಿ ಏನು ಹೇಳ್ತೀನಿ ಗೊತ್ತಾ, ನನ್ಗೇನು ಗೊತ್ತಲ್ಲ ಗಾಯ್ಸ್, ಅದಕ್ಕೆ ಇವ್ನು ಕರ್ಕೊಂಡು ಹೋಗ್ತೀನಿ. ಅವ್ರಿಗೂ ಗೊತ್ತಿಲ್ಲ, ನಿನಗೂ ಏನು ಗೊತ್ತಿಲ್ಲ ಅಂತ. ಎಲ್ಲರಿಗೂ ನಮಸ್ತೆ. ಇವತ್ತೇನು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಏನಿಲ್ಲ ಗೈಸ್, ಅವಳಿಗೊಂದು ಏನೋ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದೆ. ಇವತ್ತು ಆ ಟೈಮ್ ಬಂದಿದೆ. ಯಾವಾಗಲೂ ಗಿಫ್ಟ್ ಏನಾದ್ರು ಕೊಡ್ಸೋಕೆ ಹೋದಾಗ ಅವ್ಳು ಕೇಳಿದಾಗ ನನಗಿಂತ ದೊಡ್ಡ ಗಿಫ್ಟ್ ಬೇಕಾ ನಿನಗಂತ ಯಾವಾಗಲೂ ಕೇಳ್ತಿದ್ದೆ. ಬಟ್ ಇವತ್ತೇನೋ ಒಂದು ಗಿಫ್ಟ್ ಕೊಡ್ಸೋಣ ಅಂತ, ಯಾಕಂದರೆ ಅವಳ ಮೊಬೈಲ್ ನೋಡಿದ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ, ಅಷ್ಟು ಹೊಡೆದೋಗಿದೆ. ಬಟ್ 3 ವರ್ಷ ಆಯಿತು, 3 ವರ್ಷನ 2 ವರ್ಷ ಆಯಿತು. ಅವತ್ತಿಂದ ಅದನ್ನೇ ಯೂಸ್ ಮಾಡ್ತಾಳೆ. ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ನಮ್ಗೆ ಯಾವತ್ತೂ ಫೋರ್ಸೇ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಅವಳಿಗೊಂದು ಏನಾದ್ರು ಸಣ್ಣ ಗಿಫ್ಟ್ ಕೊಡೋಣ ಅಂತ ನನ್ನ ಆಸೆ. ಆದರೂ ಅವಳಿಗೂ ಗೊತ್ತಿಲ್ಲ. ಇವಾಗ ಮೊಬೈಲ್ ಅಂಗಡಿಗೆ ಹೋಗಿ ಅದನ್ನು ತಗೊಂಡು ಬರ್ತೀನಿ. ಅಲ್ಲಿಂದ ಎಲ್ಲ ಬ್ಲಾಗ್ ಮಾಡ್ಕೊಂಬಂದು ಇಲ್ಲಿ ಅವಳಿಗೆ ಹೆಂಗೆ ನಗ್ತಾಳೋ, ಏನು ಬೈತಾಳೋ. ದುಡ್ಡು ಖರ್ಚು ಮಾಡೋದಂದ್ರೆ ಆಗಲ್ಲ ಗೈಸು, ಒದ್ದಾಡ್ತಾಳೆ. ದುಡ್ಡು ಏನಕ್ಕೆ ಖರ್ಚು ಮಾಡ್ತೀನಿ ನೀನು, ಹಂಗೆ ಹಿಂಗೆ ಅಂತಾಳೆ. ನೋಡೋಣ, ಬೈಸ್ಕೊಳ್ಳೋಣ, ಯಾಕಂದ್ರೆ ನಾನು ಅವಳಿಗೋಸ್ಕರ ತಗೊಂತಾ ಇರೋದು. ಅದಕ್ಕೋಸ್ಕರ ಇದು ಗಿಫ್ಟ್ ಕೊಡೋಣ ಅಂತ ನಂದು ಅವಾಲಿಂದನೂ ಆಸೆ ಇತ್ತು. ಇವತ್ತು ಆ ಆಸೆ ನೆರವೇರ್ತಿದೆ. ಇವಾಗ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೇನೆ. ಯಾವತ್ತೇ ಆಗಲಿ ಏನೋ ತಗೊಂಬರ್ಬೇಕಂತ ಅಂದಾಗೆಲ್ಲ ಇನ್ನೊಬ್ಬನ ಯಾರ ಕರ್ಕೊಂಡು ಜೊತೆಗೆ ಹೋಗ್ಲಿ ಅಂದ್ರೆ ನಾನು ಒಬ್ಬನೇ ಏನೂ ತರಕ್ಕೆ ಹೋಗಲ್ಲ, ಯಾಕಂದ್ರೆ ನಂಗೆ ಅಷ್ಟು ಗೊತ್ತಾಗಲ್ಲ ಗೈಸ್, ಯಾಕಂದ್ರೆ ಓದಿಲ್ವಲ್ಲ. ಅದಕ್ಕೋಸ್ಕರ ಅವನೊಬ್ಬನ ಕರ್ಕೊಂಡು ಹೋಗಿ ತಗೊಂಡು ಅಲ್ಲಿ ಸಿಗೋಣ ಮೊಬೈಲ್ ಅಂಗಡಿಲಿ. ಮನೆ ಹತ್ರ ಬಂದಿದ್ದೀನಿ ನೋಡಿ ಗೈಸ್, ಎಷ್ಟೊತ್ತು ಮಾಡ್ತಾನೆ ಅಂದ್ರೆ ಬರೋಕ್ಕೆ. ಇವನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವನಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗೋದು ಅಷ್ಟೇ. ಇಬ್ರಿಗೆ ಏನು ಗೊತ್ತಿರಲ್ವಲ್ಲ, ಮ್ಯಾನೇಜ್ ಆಗುತ್ತೆ ಅಂತ. ಏನಂತೀರಿ? ಆಯ್ ಮಾಡ್ರಿ. ಇವನು ನಿಂಗೆ ನಾನು ಏನು ಬ್ಲಾಗಲ್ಲಿ ಏನು ಹೇಳ್ತೀನಿ ಗೊತ್ತಾ, ನನಗೇನು ಗೊತ್ತಲ್ಲ ಗೈಸ್, ಅದಕ್ಕೆ ಇವ್ನು ಕರ್ಕೊಂಡು ಹೋಗ್ತೀನಿ. ಅವ್ರಿಗೂ ಗೊತ್ತಿಲ್ಲ, ನಿನಗೂ ಏನೂ ಗೊತ್ತಿಲ್ಲ ಅಂತ. ಸರಿ ಗಾಯ್ಸ್, ಸಿಗೋಣ. ಇವಾಗ ಮೊಬೈಲ್ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ, ಓಡ ಗಾಯ್ಸ್. ಅಂತಿಂತು ಮೊಬೈಲ್ ಅಂಗಡಿಗೆ ಬಂದಾಯಿತು. ಇವಾಗ ಮೊಬೈಲು ಚಾಯ್ಸ್ ಮಾಡೋಣ ಯಾವುದು ಏನು ಎತ್ತ ಅಂತ ತಗೊಂಡು ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಬ್ಲಾಗ್ ನೋಡ್ತಾಯಿರಿ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಅಣ್ಣ ಬೇರೆ ಪರಿಚಯ ಇರೋರು ನಮಗೆ ಇವರು. ಗಾಯ್ಸ್ ಬಂದು 2 ಅವರ್ ಆಯಿತು. ಒಂದು ಕಲರು ಚಾಯ್ಸ್ ಮಾಡಿದ್ದೀನಿ, ಬಟ್ ಹೆಣ್ಮಕ್ಳಿಗೆಲ್ಲ ಅದೇ ಕಲರ್ ಇಷ್ಟ ಆಗುತ್ತೆ ಅಂತ ಆ ಕಲರ್ಗೋಸ್ಕರ 2 ಅವರ್ ಕಾಯ್ದಿದ್ದೀನಿ. ಆಯ್ತಲ್ಲ ಗಾಯ್ಸ್, ಅವಾಗಿಂದ ಬಂದು 2 ಅವರ್ ನಿಂತು ಕಾಲೆಲ್ಲ ನಾವು ಬಂದ್ಬಿಡ್ತೀವಿ. ಮತ್ತು ತೋರ್ಸಾಕಡೆಲ್ಲ ಮೊಬೈಲ್ ಅಂಗಡಿ. ಇದು ನಮ್ಮ ಮನೆ ಹತ್ರ ಇರೋ ಮೊಬೈಲ್ ಅಂಗಡಿ, ನಂಗೆ ಪರಿಚಯ ಇದ್ದಾರೆ. ಯಾಕಂದರೆ ಇಲ್ಲೇ ಒಂದು ಆಲ್ರೆಡಿ 3-2 ಮೊಬೈಲ್ ತಗೊಂಡಿದ್ದೀನಿ ಆಲ್ರೆಡಿ. ಅದಕ್ಕೋಸ್ಕರ ಇಲ್ಲೇ ನಮ್ಮ ಕಂಫರ್ಟೇಬಲ್ಲು ವೀಡಿಯೋ ಗಿಡ ಎಲ್ಲ ಮಾಡ್ಕೊಳಕ್ಕೆ. ಯಾಕಂದ್ರೆ ನಮ್ಮ ಗಾಯ್ಸ್ ಆಚೆ ಕಡೆ ಹೋದರೆ ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಅಂಗಡಿಯಲ್ಲಾದರೆ ಮಾತಾಡ್ತೀನಿ ಅನ್ನೋದಷ್ಟೇ, ಏನಿಲ್ಲ. ಸಿಗೋಣ ಗಾಯ್ಸ್. ಇವತ್ತು ಎಷ್ಟಾರಲ್ಲ ಆ ಕಲರ್ ತಗೊಂಡು ಹೋಗ್ಬೇಕು. ಅವಳು ಏನಂತಾಳೋ ಬೈತಾಳೋ ಅನ್ನೋದು ಅರ್ಧ ಅಲ್ಲೇ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಅವಳಿಗೆ ಹೆಂಗಂದ್ರೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದಂದ್ರೆ ಬೈದಾಕ್ಬಿಡ್ತಾಳೆ, ಅದೊಂದೇ ಬೇಜಾರು. ನೋಡೋಣ ಅವಳು ಎಕ್ಸ್ಪೀರಿಯನ್ಸ್ ಯಾವ ಥರ, ಏನು ಅನ್ನೋಕೆ ಬರ್ತಾಳಲ್ಲಪ್ಪ, ಖುಷಿ ಪಡ್ತಾಳೋ ದುಃಖ ಪಡ್ತಾಳೋ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಹೇಳೋಕ್ಕೆ ಬರ್ತಾಳ. ನಾನೇ ಯಾಕಂದರೆ ಫಸ್ಟ್ ಟೈಮ್ ಬ್ಲಾಗ್ ನಾನೇ ಸ್ಟಾರ್ಟ್ ಮಾಡಿ ನಾನೇ ಮಾತಾಡ್ತಿದ್ದೀನಲ್ಲ, ಒಂಥರ ಏನಂತಾರೆ ಅದು ಮುಜುಗರ ಆಗ್ತಾಯಿದೆ, ಭಯ ಆಗ್ತೈತೆ ಅಷ್ಟು, ಇನ್ನೇನಿಲ್ಲ ಗಾಯ್ಸ್. ಇನ್ನೊಂದು ಏನೇ ಕಷ್ಟ ಆಗಲಿ ಟ್ರೈ ಮಾಡ್ತೀನಿ ಮಾತಾಡೋಕೆ. ನಾನು ಜಾಸ್ತಿ ಮಾತಾಡ್ಬೇಕು, ನನಗೂ ಆಸೆ. ಟ್ರೈ ಮಾಡ್ತೀನಿ. ಸಿಗೋಣ. ಆ ಕಲರ್ ತೋರಿಸ್ತೀನಿ ಯಾವ ಕಲರ್ ಅಂತ. ನನಗೆ ಅದು ಕಲರ್ ಹೆಸರು ಹೇಳೋಕ್ಕೆ ಬರ್ತಾಯಿಲ್ಲ. ಒಂದೇ ಕಲರ್ ಗೊತ್ತಿರೋದು, ಅದು ಗ್ರೀನ್ ಕಲರ್. ಇಷ್ಟ ಗಂಟೆ ಕಾಯ್ದಿದ್ದಕ್ಕೆ ನಮಗೆ ತಂದ್ಕೊಟ್ಟಿದೆ ಅದು ಗೊತ್ತಾ. 17 ಹೇಳಿದ್ರು, 17 Pro Max 17 ತಂದವ್ರು ಗುರು. 2 ಅವರ್ ಕಾಯ್ದಿದ್ದೀವಿ ಅಪ್ಪ. ಅಲ್ಲೋಡ ಅಲ್ಲೊಬ್ರವ್ರೆ ಇಲ್ಲೊಬ್ರವ್ರೆ. ಐಫೋನ್ 17 ಬರಬೇಕಿತ್ತು, 17 Pro 2 ಪೀಸ್ ಬಂದಿದೆ ಅಷ್ಟೇ, 17 ಬಂದಿಲ್ಲ. ಏನು ಹೇಳ್ತೀರಿ ಗುರು ಇದಕ್ಕೆಲ್ಲ? ಏನು ಹೇಳೋಕ್ಕಾಗುತ್ತೆ, 2 ಅವರ್ ಕಾಯ್ದಿದ್ದೀವಿ. ನೋಡಿದ್ರೆ 17 ತಗೊಂಬಂದ್ರೆ 17 Pro Max ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಕಾಯ್ಬೇಕು. ಬೇರೆ ತಗೊಂಡೋಯ್ತು ಇವಾಗ ಅಷ್ಟೇ, ಅದನ್ನು ಕಾಯಾಗೆ ಅದಿಲ್ಲ. ಬೇರೆದು ಯಾವ್ದಾದ್ರು ಒಂದು ಆ ಗ್ರೀನ್ ಕಲರ್ ಅನ್ನೋದು ಅಲ್ಲಿದೆ, ಇದು ತಗೊಂಡೋಗ್ತೀನಿ. ಗ್ರೀನ್ ಇದು ಇದೇ ತಗೊಂಡೋಗೋದು ಬೆಸ್ಟ್ ಅನ್ಕೈತಿ ನನಗೆ ಅನ್ಸೋ ಮಟ್ಟಿಗೆ. ಇಷ್ಟ ಗಂಟೆ ಕಾಯ್ದು ಸಾಕಾಗೋಯ್ತು ಅಪ್ಪ, ನಡಿ ಅದನ್ನೇ ತಗೊಂಡು ಹೋಗ್ಬಿಡೋದು. ಟೋಟಲಿಗೆ ಆ ಕಲರ್ ಸಿಗಲಿಲ್ಲ, ಪಿಂಕ್ ಕಲರು. ಸಾಕಾಗ್ಬಿಡ್ತು. 3 ಅವರ್ 4 ಅವರ್ ಕಾಯ್ದು ಫೈನಲಾಗಿ ಇದು ತಗೊತಾ ಇದ್ದೀನಿ. ಇದು ತಗೊಂಡು ಹೋಗಿ ಮನೆಗೆ ಹೋಗಿ ತೋರ್ಸೋಣ, ಏನಂತಾರೋ ಏನು ಬೈತಾರೋ ಅದೊಂದು ಬೇರೆ ಟೆನ್ಷನ್. ಇಲ್ಲಿ 2-3 ಅವರ್ ಕಾಯ್ದಿದ್ದೊಂದು ಟೆನ್ಷನ್ ನಮಗೆ. ಆಯ್ತು ಗಾಯ್ಸ್, ಸಿಗೋಣ. ಇದು ಓಪನ್ ಮಾಡಿ ಹೋಗೋಣ.
ಸುಮ್ಮನೆ ಬೇಡ. ಎಲ್ಲ ಈ ಬ್ಯಾಗಲ್ಲಿ ಹಾಕೊಂಡು ಹೋಗ್ತೀನಿ, ಗಿಫ್ಟ್ ಎಲ್ಲ ಕೊಟ್ಟವ್ರೆ, ಅಲ್ಲೋಗಿ ತೋರಿಸ್ತೀನಿ ಅಣ್ಣ. ಬರ್ತೀವಿ, ಓಕೆ ಬಾಯ್. ಬಾಯ್ ಬಾಯ್ ಅಣ್ಣ. ಬಾಯ್ ಅಣ್ಣ. ಸರಿ ಗಾಯ್ಸ್, ಸಿಗ್ತೀವಿ. ನೋಡಿ ನಮ್ಮ ಮಾಮನ ಮಗ, ನೀನು ಬಾಯ್ ಮಾಡು. ಬಾಯ್ ಇವನು ಬಾಯ್ ಬಾ. ಹೋಗೋಣ. ಎಷ್ಟವ್ರೆ, ಒಳ್ಳೆ ಟೈಮ್ ಆಯ್ತು. 4 ಗಾಯ್ಸ್, ಇವಾಗ ಟೋಟಲ್ ಆಗಿ ಇವಾಗ ತಗೊಂಡೋಗಿ ಗಿಫ್ಟ್ ತೋರ್ಸೋಣ. ಖುಷಿ ಪಡ್ತಾಳೆ ಇಲ್ವೋ, ಬೈತಾಳ, ಹೋಗೋಣ, ಸಿಗೋಣ, ಬಾಯ್. ಮನೆಗೆ ಬಂದಾಯ್ತು ಗಾಯ್ಸ್, ಇವಾಗ ಹೋಗೋಣ. ನೋಡೋಣ ಏನು ಹೇಳ ತೋರ್ಸೋಣ. ಹೋಗ್ತಾ ಹೋಗೋಣ ಮನೆಗೆ. ಏನಂತಾಳೆ ಏನು ಅವ್ಳಿಗೆ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ. ಗಾಯ್ಸ್ ಗೊತ್ತಿಲ್ಲ ಏನು ತೆಗಿ, ನಾನೇ ಇವತ್ತು ಕೇಳ್ತಾ. ಆಯ್ ಮಾಡ, ಆಯ್ ಮಾಡು ವಿಷ್ಣು. ಏನಕ್ಕೆ ವ್ಲಾಗ್ ಸ್ಪೆಷಲ್? ಎಲ್ಲ ಟೈಮ್ ನೀನೇ ಫಸ್ಟ್ ಮಾಡ್ತಿದ್ದಲ್ಲ, ಇವತ್ತು ನಾನು ಫಸ್ಟ್ ವಿಡಿಯೋ ಮಾಡೋಣ ಅಂತ. ನಿನಗಂತ ಒಂದು ಗಿಫ್ಟ್ ತಂದಿದ್ದೀನಿ ನಾನು. ಹೆಂಗಿದ್ದೀವಿ ಅಂತಂದ್ರೆ ನಾವು ಹೇಳ್ಬೇಕಿಲ್ಲ. ಏನು ಹೇಳಬೇಕು? ವ್ಲಾಗ್ ಮಾಡ್ತಾ ಇದೀನಿ ಕಾವ್ಯ ಅಂತ ಫೋನ್ ಮಾಡಿ. ಅದನ್ನ ಹೇಳ್ಬಾರ್ದು, ಡೈರೆಕ್ಟ್ ಹಂಗೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು. ಹಾಯ್ ಮಾಡಿ. ಆಯ್ ಮಾಡ್ತೀನಿ ನೀನು. ಅಯ್ಯೋ ಮುಖ ಫುಲ್ ತುಪ್ಪ ಮಾಡ್ಕೊಬಿಟ್ಟೆ. ನನ್ನ ಚಿನ್ನಿಗೆ ನಾನು ಏನೂ ತಂದಿಲ್ಲ, ಅವ್ನಿಗೊಂದು ಏನಾರು ತರಬೇಕಾಯ್ತು ಗಾಯ್ಸ್, ಮರ್ತುಬಿಟ್ಟೆ. ನಿನಗೆ ಬ್ಯಾಗ ನೋಡ್ತೆ, ಅದರಲ್ಲಿ ತೆಗೆದು ನೋಡು, ನಿನಗಂತ ಚಿಕ್ಕ ಗಿಫ್ಟು. ಯಾಕಂದ್ರೆ ಬಟ್ಟೆ ಅಲ್ಲ, ಸುಮ್ಮನೆ ಏನಂತ ನೋಡಿ ತೆಗೆದು ನೀನು ಹೇಳ್ಬೇಕು ನನಗೆ ಅದನ್ನು ಏನು ಗಿಫ್ಟ್ ಅಂತ. ನಾನು ಹಿಂಗೆ ಅಯ್ಯೋ ಅನ್ನ ತಿನ್ಸೋಷ್ಟಕ್ಕೆ ನಿಮ್ಗೆ ಸಾಕು ಸಾಕು ಹೋಯ್ತು. ಹೌದಾ? ಜಸ್ಟ್ ಅನ್ನ ತಿನ್ಸಿ ಓಪನ್ ಮಾಡು. ನಮ್ಮಮ್ಮ ಬಂದಿದ್ರು, ಹಾಂ, ಹೋದ್ರು. ಈಗ ಓಪನ್ ಮಾಡಿ ಹೇಳ್ಬಿಡ ಕಡೆ. ಎಷ್ಟು ಗಿಫ್ಟ್ ಇಟ್ಟಿದೆ? ಎಲ್ಲ ಎಲ್ಲ ನಿನಗೆ ಅದು. ಇಷ್ಟೊಂದು ಗಿಫ್ಟ್ಸ್? ಅದಲ್ಲ, ಆ ಕವರಲ್ಲಿ ತಗೋ, ಓಪನ್ ಮಾಡೋದು. ಏರ್ಪೋರ್ಟ್ ಬ್ಲೂಟೂತ್ ಅಲ್ಲ. ಅಯ್ಯೋ ಗಾಯ್ಸ್, ಹಾಂ ಫಸ್ಟ್ ಅದಲ್ಲ, ಅದು ಓಪನ್ ಮಾಡಿ ಫಸ್ಟು. ಹಾಂ, ಯಾರು ಏನಿರ್ಬೋದು ನಿನ್ಗನ್ಸ ಮಾಡಿ ಗೊತ್ತಬೇಡ, ಏನಿರ್ಬೋದು ನೋಡ. ಐಫೋನೇ. ಮೆಂಟ್ಲಾ? ಯಾಕೆ ಮೆಂಟ್ಲ? ಯಾರು ಜೀವನ ಜೀವನದಲ್ಲಿ ಬಕ್ರ ಗಿಕ್ರ ಮಾಡಕ್ಕೆ ಸೀನಿಲ್ಲ ನಿಜವಲ್ಲ. ಅಯ್ಯೋ ಕಿತ್ತೆ ಹಾಕ್ಬಿಟ್ಟೆ, ನೀಟಾಗಿ ಓಪನ್ ಮಾಡಿ. ಅಪ್ಪ ಗಾಯ್ಸ್ ಅಲ್ಲಿ ಹೆಂಗೆ ಕಿತ್ತಾಕೊಳ್ಳಿ ಅಪ್ಪ. ಅಷ್ಟೊಂದು ಇದಾಗ್ಬೇಡ, ಏನಂತಾರದು, ಎಕ್ಸೈಟ್ ಆಗ್ಬಾರ್ದು. ಮೆಂಟ್ಲಿ ಗಿಂಟ್ಲಲ್ಲ, ಅವಳು ಮೊಬೈಲ್ ನೋಡಿದ್ದು ಗಾಯ್ಸ್, ನೀನು ತೋರಿಸ್ತೀನಿ. 2-3 ವರ್ಷದಿಂದ ಈ ಹೊಡೆದೋಗಿರೋ ಮೊಬೈಲೇ ಯೂಸ್ ಮಾಡ್ತಾಳೆ ಪಾಪ. ನನಗೆ ಹೊಟ್ಟೆ ಉರಿದೋಗ್ಬಿಟ್ಟೈತೆ ನನಗಂತೂ. ನೋಡಿ ಗಾಯ್ಸ್, ಮದುವೆ ಆದಾಗ ಕೊಟ್ಟಿದ್ದೆ, ನನ್ನ ಮೊಬೈಲೇ ಇದು. ಅವಳು ಮದುವೆ ಆದಾಗ ಕೊಟ್ಟಿದ್ದೆ. ಹಾಂ, ಹೆಂಗಿದೆ? ಸಣ್ಣ ಗಿಫ್ಟ್ ಅಷ್ಟೇ. ಅದು ಜೀವನದಲ್ಲಿ ನಾನು ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಯಾವಾಗಲೂ ನಾನು ಬೈತೀಯ. ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಪಾನಿಪುರಿ ತಂದ್ಕೊಟ್ರೆ ನಾನು ಇದಕ್ಕಿಂತ ಡಬಲ್ ಖುಷಿ ಆಗ್ತಿದ್ನಲ್ಲ. ಯಾಕೆ ಇದು ಖುಷಿ ಇಲ್ವಾ? ವೇಸ್ಟ್. ಯಾಗ ಹಿಂಗಿಟ್ಲು ಬರ್ತೀನಿ ನಮಗೆ. ಪ್ರೈಸ್ ಎಲ್ಲ ಕೊಟ್ಟಿಲ್ಲ? ಪ್ರೈಸ್ ಎಲ್ಲ ಏನಿಲ್ಲ, ಆಮೇಲೆ ಕೇಳ್ತೀನಿ ಪ್ರೈಸ್ ನಾನು. ಯಾಕಂದರೆ ಒಂದು ಅಷ್ಟೇ, ನೀನೊಂದು ಜೀವನದಲ್ಲಿ ಯಾವ್ದು ಏನು ಎತ್ಕೊಂಡು ಹೋಗಲ್ಲ ನಾವು ಸಾಯೋವಾಗ. ನೋಡಿ ಹೊಡೆದೋಗಿರೋ ಮೊಬೈಲ್ ಇಟ್ಕೊಂಡು ಯಾವಾಗ ಹೊಡೆದೋಗಿರೋ ಮೊಬೈಲ್ ಅಂತ ಅಷ್ಟು ಈಸಿಯಾಗಿ ಹೇಳ್ಬೇಡ. ಇದು ನನ್ನ ಲಕ್ಕಿ ಫೋನು. ಲಕ್ಕಿ ನನಗೂ ನಂಬೇಕಾ ನಂಬಾರ್ದು. ಓಪನ್ ಮಾಡಿ ಆಯ್ತು, ಇವತ್ತು ತಂದಿದ್ದೀನಿ. ಬೇಡ ಸುಮ್ಮನೆ ನೋಡಿ ಗಾಯ್ಸ್, ಎಲ್ಲ ಇವಳು ಯಾರು ನಂಬ್ತಾನೆ ಇಲ್ವಲ್ಲ ಗಾಯ್ಸ್. ಇವಳು ಒಳ್ಳೆ ತಲೆನೋವು ಆಯ್ತು ನನಗೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಇದನ್ನ. ಇವಾಗ ಏನು ಅನ್ಸ್ತಿದೆ ನಿನ್ಗೆ, ಅದನ್ನ ಹೇಳು. ನನಗೆ ಏನ್ ಅನ್ಸ್ತಿದೆ ಅಂತಂದ್ರೆ ಬೇಡವಾಗಿತ್ತು ಅನ್ಸ್ತಿದೆ. ಒಂದು 17 Pro Max ಇದೆ, 17 Pro ಇದೆ. ಏನಿದು 16 17? ಇದು 17, ಬಟ್ ಇದು ಹೆಂಗ್ ಗೊತ್ತಾಗತ್ತೆ? ಇದು ಅಲ್ಲೇ ಬರ್ದವ್ರೆ. ಆನ್ ಮಾಡು, ತೋರ್ಸು ನಮ್ಮ ಜನಕ್ಕೆ. ಓಪನ್ ನಾನೇ ಮಾಡಿದ್ದೀನಿ ಆಲ್ರೆಡಿ. ಅದು ಇದು ಮಾಡಬೇಕು, ಅದು ಏನಂತಾರೆ, ಓಪನ್ ಆಗಿದೆ. ಏನಿದು ನನ್ಗೆ ಅರ್ಥ ಆಗ್ತಿಲ್ಲ. ನಿಜ ನನಗೇನಾ? ನಿಜವಲ್ಲ ನಿನಗೆ? ಅಯ್ಯೋ ಓಪನ್ ಆಗಿದೆಯಲ್ಲ. ಹಾ, ನಾನೇ ಓಪನ್ ಮಾಡಿದ್ದೀನಿ. ಯಾರು ತಂದ್ಬಿಟ್ಟು ಯಾವ ಮಾಡಿಸ್ತಾನೆ? ಯಪ್ಪ, ವಿಡಿಯೋ ಓಪನ್ ಆಗತ್ತೆ ಹೇಳ್ಬಿಟ್ಟು. ಹೌದಾ? ವಿಡಿಯೋದಲ್ಲಿ ತೋರಿಸ್ತೀನಿ ಬಿಡು ನಿನಗೆ. ವಿಡಿಯೋ ಹಾಕ್ತೀನಲ್ಲ, ಅವ್ರು ಹೇಳ್ತಾರೆ ನಿನಗೆಲ್ಲ. ನೀನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಬಿಡು. ಹಾಂ ಸರಿ, ಅದು ಬಿಡು. ಇವಾಗ ಏನು ಅನ್ಸ್ತಿದೆ ಅದನ್ನ ಹೇಳ್ರಿ. ಸೀರಿಯಸ್ಲಿ ನನಗೆ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಈ ತರದೆಲ್ಲ ನನಗೆ ಇಷ್ಟ ಇಲ್ಲ. ಸೊ ಅದ್ರ ಬದಲು ನೀನು ಪಾನಿಪುರಿ ತಂದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ, ಅದು ಯಾವುದೋ ಡೈಲಾಗ್ ಇದೆ,
ನಿಮ್ನೆಲ್ಲ ತಗೊಂಡ ಕ್ರಾಂತಿ ಕ್ಲಾಸಲ್ಲಿ ಕುಂಸೂರು ನಿಮ್ದು ಲೋ ಕ್ಲಾಸ್ ಬಿಡಲ್ಲ ಅಂತ. ಲೋ ಕ್ಲಾಸ್ ಅಂತಲ್ಲ, ನನ್ನ ಹತ್ರ ಇದೆ ಗೈಸ್. ನಾನು ಗೈಸ್ ನಿಮ್ಮ ಹತ್ರ ಏನು ಮುಚ್ಚು ಮನೆ ಮಾಡ್ಕೊಳ್ಳೋದು, ಇದು ನಂಗೆ ತುಂಬಾನೇ ಚೆನ್ನಾಗಿದೆ. ಬಟ್ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನಾರು ಹೇಳು, ಏನು ಹೇಳು. ನಾನು ಏನು ಉದ್ದೇಶದ ಮೇಲೆ ತಂದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನಿಂಗೆ ಏನೋ ಹೇಳೋ ಬ್ಲಾಗ್ ಕಟ್ ಮಾಡಿ ನಿನ್ಗೆ ಹೆಂಗೆ ಕಟ್ ಮಾಡಿ ಲಾಗ್ ಕಟ್ ಮಾಡಲ್ಲ, ಲಾಗ್ ಕಟ್ ಮಾಡಿದ್ಮೇಲೆ ಬೈಯಕ ಆಯ್ತು. ನಾನು ಹೇಳಿಲ್ಲ, ಇವರೆಲ್ಲ ಎಲ್ಲರೂ ಖುಷಿ ಪಡ್ತಾರೆ. ಖುಷಿ ಪಡ್ತಾರಂತಲ್ಲ ಕಣೋ, ಸೀರಿಯಸ್ಲಿ ಗೈಸ್. ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತು ನನ್ನ ಗಂಡ ನನಗೆ ಕೊಡ್ಸಿದ್ದಾನೆ ಈ ಥರದ ಅಂತ ನಾನು ಅಂದರೆ ಖುಷಿಯಿಂದ ಹೇಳ್ತಾ ಇಲ್ಲ ನಾನು. ಇದ್ರ ಮೇಲೆ ಇನ್ವೆಸ್ಟ್ ಅಷ್ಟಾಗಿ ಬೇಡ. ಬಿಕಾಸ್ ಒಂದು ಮನೆಯಲ್ಲಿ ಒಂದು ಫೋನ್ ಇದ್ರೆ ಅದು ಓಕೆ. ಬಟ್ ಎರಡೆರಡು ಫೋನ್ ಈ ರೀತಿ, ಅದು 17 ಅಲ್ಲ 17 ಅಂತೆ. ಅದರಲ್ಲೂ ಅಪ್ಪ ಈ ರೀತಿ ಹೆಂಗಿದೆ ಕಲರ್ ಗಾಯ್ಸ್, ಹುಡುಕಿ ಸಾಕಾಗೋದು. ಅದು ಯಾವ್ದೋ ಒಂದು ಕಲರ್ಗೋಸ್ಕರ ನಮ್ಮ ತಾಯಿನಿಗೂ ಸಾಕಾಗ್ಬಿಟ್ಟೈತೆ ನನಗೆ. ಆ ಕಲರ್ ಸಿಗ್ಲೇ ಇಲ್ಲ ನನಗೆ. ನಿನ್ಗೆ ಬೇರೆ ಕಲರ್ ತರೋಣ ಅವಳಿಗೆ, ನೀನ್ ಪಕ್ಕ ಇಷ್ಟಪಡ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳ್ತೀನಿ. ಆಕ್ಚುಲಿ ಇದು ನಮ್ದು ಲಕ್ಕಿ ಫೋನ್ ಗೈಸ್. ನಾವು ಇದ್ರಲ್ಲಿ ಮಾಡಿರೋಂಥ ವ್ಲಾಗ್ 1.1 ಮಿಲಿಯನ್ ಹೋಗಿದೆ. ಇವಾಗ ನಾನು ಸಡನ್ ಆಗಿ ಇದನ್ನ ಸೈಡ್ಗೆ ಇಟ್ಬಿಟ್ಟು ನಾನು ಇದನ್ನ ಯೂಸ್ ಮಾಡು ಅಂತಂದ್ರೆ ನನ್ನ ಮನ್ಸಾಕ್ಷಿನೂ ಏನ್ ಗೊತ್ತಾ, ನೀನು ಫಸ್ಟ್ ತಂದ್ಬಿಟ್ಟು ಆಮೇಲೆ ಹೇಳಿದ್ರೆ ನನಗೆ ಹೆಂಗ್ ರಿಯೇಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇತ್ತು. ಬಟ್ ನೀನ್ ವಿತೌಟ್ ಅದ್ರಲ್ಲಿ ನಾನು ಅನ್ಕೊಂಡೆ ಇಲ್ಲಿ ಕೇಳಿಸ್ಕೊ ನೀನು ಇಷ್ಟು ನೀಟಾಗಿ ಅರ್ಥ ಮಾಡಿಸ್ತೀನಿ ನೋಡು. ನಿನ್ಗೆ 2 ಮಕ್ಳು ಇರ್ತವೆ, ಒಂದು ಮಗು ಇರ್ತಪ್ಪ. ಜಾಸ್ತಿ ಆ ಮಗು ಜಾಸ್ತಿ ಇಷ್ಟಪಟ್ಟಿರ್ತೆ. ಈಗ 2ನೇ ಮಗು ಬಂತು ಅಂದ್ಬಿಟ್ಟು ಈ ಫಸ್ಟ್ನೇ ಇದು 1ನೇ ಮಗು 2ನೇ ಮಗು ಬಂತು ಅಂದ್ ಫಸ್ಟ್ನೇ ಮಗು ಬಿಟ್ಬಿಡ್ತೀಯ. ಹಂಗೆ ಮಕ್ಕಳೇ ಅವು 2 ಒಂದೇ ಮಕ್ಕಳೇ. ಅಪ್ಡೇಟ್ ಆಗ್ಬೇಕು. ನಂಗೆ ವಾವ್ ಗಿವ್ ಥ್ಯಾಂಕ್ ಯು ಚಿನ್ನು, ಥ್ಯಾಂಕ್ ಯು ಬೇಬಿ ಅಂತ ಹೇಳಕ್ ಬರಲ್ಲ. ನನ್ಗೇನ್ ಥ್ಯಾಂಕ್ ಯು ಬೇಬಿ ಅಂತಾನು ಹೇಳ್ಬೇಡ, ಯಾಕಂದ್ರೆ ನನ್ಗೆ ಅಂತವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಅದೇ ನನಗೆ ಹೇಳಕ್ಕೂ ಬರಲ್ಲ. ಅಂಡ್ ನನಗೆ ಕೊಟ್ಟಿದ ತಕ್ಷಣ ಖುಷಿ ಪಡೋ ಅಂತ ಕ್ಯಾಟಗರಿನೂ ಅಲ್ಲ ನಾನು. ಈಗಲೂ ಹೇಳ್ತೀನಿ, ದೇವ್ರ ಸತ್ವ ಗಾಯ್ಸ್. ನಾನು ಇದು ವ್ಲಾಗ್ ಮಾಡ್ಬೇಕು ಅನ್ನೋ ಏನು ಉದ್ದೇಶ ಇರಲಿಲ್ಲ. ಬಟ್ iPhone 17 ನೀನು ಅಲ್ಲಿ ಇಟ್ಕೊ ಬಂದಾಗ ಅನ್ಕೊಂಡೆ, ನಾನು ಪಕ್ಕ ಏನೋ ತಂದಿರ್ತೆ ಅನ್ಕೊಂಡೆ. ಬಟ್ ನಾನು ಈ ಬ್ಯಾಗ್ ನೋಡಿ ಪಕ್ಕ ಅದ್ರೊಳಗಡೆ ಬಟ್ಟೆ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನನಗೆ ರೀಲ್ಸ್ ಮಾಡಕ್ಕೆ ಬಟ್ಟೆ ಇದೆ, ಇಲ್ಲ ಅಂತಲ್ಲ. ಬಟ್ ನನಗೆ ಸಿಂಪಲ್ ಯೂನಿಕ್ ಆಗಿ ಏನಾದ್ರು ಡ್ರೆಸ್ ಬೇಕಿತ್ತು. ನಾನು ಕೇಳ್ತಿದ್ದೆ. ಇವಾಗ ನಾನೇ ಚಾಯ್ಸ್ ಮಾಡ್ತಾ ಇದ್ದೀನಿ ಅವಳ ಡ್ರೆಸ್, ಅದಕ್ಕೆ ಅವಳು ಅದೇ ಅನ್ಕೊಂಡ್ಬಿಟ್ಟೆ. ಅಂಬಿನೇ ಚಾಯ್ಸ್ ಮಾಡಿ ತರ್ತಿದ್ದಾನೆ ಇತ್ತೀಚಿನ ನಡುವೆ. ಅಂದ್ರೆ ನಾನು ಅನ್ಕೊಂಡೆ ಪಕ್ಕ ಒಂದು 5 ಜೊತೆ ಬಟ್ಟೆ ತಂದಿರ್ತಾನೆ ಬ್ಯಾಗ್ ತುಂಬಾ. ನಾನು ನೋಡ್ತೀನಿ, ನನ್ಗೆ ಈ ತರ ಐಫೋನ್ ಅದು ನಾನು ಇಷ್ಟು ಅಜೀಪಾಗಿ ಓಪನ್ ಮಾಡಿದೀನಿ ಅಂತಂದ್ರೆ ನನಗೆ ನಂಬಕ್ಕೆ ನಾನು ಏನನ್ಕೊಂಡು ಗೊತ್ತಾ, ಬಕ್ರಾ ಅನ್ಕೊಂಡು ನಾನು. ಯಾಕಂದ್ರೆ ತುಂಬಾ ಜನ ಕಮೆಂಟಲ್ಲಿ ಫ್ರಾಂಕ್ ಮಾಡಿ ಅಂತ ಕೇಳ್ತಿರ್ತಾರಲ್ವಾ. ಇವ್ನು ಬ್ಲಾಗ್ ಇಟ್ಕೊಂಡ್ ಬರ್ತಾನೆ. ಅದ್ರಲ್ಲೂ ಇವ್ನು ಫಸ್ಟ್ ಆಫ್ ಆಲ್ ಬ್ಲಾಗ್ ಅಲ್ಲಿ ಮಾತೇ ಆಡಲ್ಲ. ಒಂದು ಬ್ಲಾಗ್ ಅಲ್ಲಿ ಇಟ್ಕೊಂಡ್ ಬಂದಾಗ ನಾನು ಏನಕ್ಕೆ ಇದು ಅಜೀಪ್ ಮಾಡೋಕಂತ ಇಷ್ಟು ನಾನು ಏನಾನ ಎಕ್ಸ್ಪೆಕ್ಟ್. ನೀನು ಹೇಳಿದ್ರೆ ನಾನು ನಿಜವಾಗ್ಲೂ ಇಷ್ಟು ನೀಟಾಗಿ ನಾನು ಹೇಳಿದ್ರು ನಂಬಲ್ವಲ್ಲ ನೀನು. ಗೈಸ್ ನನ್ನ ಯಾರು ನಂಬಲ್ವಲ್ಲ ಗೈಸ್, ನಂಗೆ ಅದೇ ಬೇಜಾರು. ಈ ರೀತಿ ನಾನು ಅಜೀಬಾಗಿ ಓಪನ್ ಮಾಡ್ತಿರ್ಲಿಲ್ಲ. ನನಗೆ ಹತ್ರ ಬೇಜಾರಾಗ್ತಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಬೇಡವಾಗಿತ್ತು ಅಂತ ಒಂದ್ ಕಡೆ ಅನ್ಸುತ್ತೆ. ಬಟ್ ಇನ್ನೊಂದ್ ಕಡೆ ಏನ್ ಅನ್ಸ್ತಿದೆ ಅಂತಂದ್ರೆ, ನನಗೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತಲ್ವಾ. ಏನೋ ಮಾಡ್ತಾವ ನೋಡ್ಕೊಂಬತ್ತೀನಿ. ಅಯ್ಯೋ ಯಾಕೋ ನಿನಗೇನು ತಂದಿಲ್ಲ ಅಂತ ಗೈಸ್ ಇವನ್ ಗಿಫ್ಟ್. ಯಾಕಂದ್ರೆ ವಿಷ್ಣು ವ್ಲಾಗಲ್ಲಿ ತೋರಿಸ್ತಾ ಇಲ್ಲ ಇಚ್ಚಿನವೆ ಅಂತ ಅಂತಿದ್ರಲ್ಲ, ನೋಡಿ. ಆಯ್ ಮೇಡಮ್ಮ, ನೀನು ಏನಾರು ಮಾತಾಡು. ಎಲ್ಲ ಎಷ್ಟು ಆಕ್ಟಿವ್ ಇರ್ತಾರೆ. ನಿನ್ಗೆ 1 ವರ್ಷ 1 ತಿಂಗಳು ಆಯ್ತಲ್ಲೋ. ಲಾಕ್ ಓಪನ್ ಮಾಡು, ಗೊತ್ತಲ್ಲ ನಮ್ದೇನಿದೆ ಅದಕ್ಕೆ ಅದೇ ನಂಬರು. ಬಟ್ ಅದರಲ್ಲಿ 4 ನಂಬರ್ ಅಷ್ಟೇ. ಯಾರೋ ಬಂದ್ರು ಗೈಸ್ ನೋಡ. ಇಲ್ಲಿ ಗೈಸ್ ಇವರು ಲೆಜೆಂಡ್. ಬರ್ರಿ ಬಾರ್ ಆಫ್ ಮಾಡಿದ್ದೀನಿ ಹೋಗ್ಲಿ. ಯಾರು ಮಾತಾಡೋದು? ಅಯ್ಯೋ ಇಲ್ಲಿ ನೋಡಿ, ಸಜೀವಾಗ್ ಓಪನ್ ಮಾಡ್ಬಿಟ್ಟಿದ್ದೀನಿ. ಬಕ್ರಾ ಅನ್ಕೊಂಡ್ಬಿಟ್ಟು ಕಿತ್ತಾಕ್ಬಿಟ್ಟು ಬಾಕ್ಸ್ನ. ಎಂತಾರಪ್ಪ. ಇಲ್ಲ, ನಾನು ತಂದಿದ್ರೆ ಇದ್ ಮಾಡ್ತಿದ್ದೆ. ಬಟ್ ನಾನು ಇಲ್ಲಿವರೆಗೂ ನಾನು ನಂಬೋದು ಸತ್ವಾಗ್ಲೂ ಇಟ್ಟ ಹೇಳ್ತಿದ್ದೀನಿ ಗೈಸ್. ನನ್ನ ಗಂಡನ ಹತ್ರ ನಾನು ಇಲ್ಲಿವರೆಗೂ ನನಗೆ ಫೋನ್ ಬೇಕು, ನನಗೆ ಏನಾದ್ರು ಬೇಕು ಅಂತ ನಾನು ಏನೂ ಕೇಳಿಲ್ಲ. ಇಲ್ಲಿವರೆಗೂ ನಾನು ಕೇಳೋದು ಒಂದೇ, ಅವ್ನಿಗೆ ಪಾನಿಪುರಿ ಕೊಡ್ಸು ಅಂಬಿ, ಅದ್ ಬಿಟ್ರೆ ತಿನ್ನಕ್ಕೆ ಏನಾದ್ರು ಕೊಡ್ಸು ಅಂತ ಅಷ್ಟೇ ಗೈಸ್. ಇವ್ನು ಬಂದ ತಕ್ಷಣ ಆಲ್ರೆಡಿ ಅವ್ರು ಏರ್ಬಡ್ಸ್ ಜೋಬ್ಗೆ ಕತ್ತ ಏನಿದಿರಲ್ಲಪ್ಪ. ನಾನು ಕಿವಿಗೆ ಹಾಕೊಳ್ಳಲ್ಲ, ಯಾಕಂದ್ರೆ ಕಿವಿ ನೋವು ಬರುತ್ತೆ ನನಗೆ. ಅದಕ್ಕೆ ಇವಳು ಗೈಸ್ ಇವಳು ಫುಲ್ ಎಕ್ಸಿಟ್ ಇದೇನಂತಾರೆ ಅದೇ ಸ್ಪೀಚ್ಲೆಸ್. ಹಂಗಂದ್ರೆ ಮಾತು ಬರ್ತಾಯಿಲ್ಲ. ಅವಳು ಮಾತು ಬರಗಂಟ ವೆಯ್ಟ್ ಮಾಡಿ ಮಾತಾಡ್ಸ್ತೀನಿ. ಆಮ್ಯಾಕೆ ಇವಾಗ ಸಿಗೋಣ. ಅದು ಎಲ್ಲ ಸ್ವಲ್ಪ ಏನೋ ಕೆಲಸ ಇದೆ ಅದರಲ್ಲಿ, ಅದನ್ನೆಲ್ಲ ಮುಗಿಸಿ ಆಮ್ಯಾಗ ಸಿಗೋಣ. ನನಗೇನಿಲ್ಲ ಗೈಸ್. ನೋಡಿ ಗೈಸ್, ನಾನು ತಂದಿದ್ದೀನಿ. ಗೈಸ್ ನಾನೇನಾದ್ರು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ, ತಪ್ಪಂತಲ್ಲ, ಅಕಸ್ಮಾತ್ ನಿಮ್ ಬ್ಲಾಗ್ ಅಲ್ಲಿ ಬೈದ್ರೆ ನೋಡಿದ್ರು ಗಂಡಕ್ ಫೋನ್ ತಂದ್ಕೊಟ್ರು ಇವಳೇನಪ್ಪ ಹಿಂಗ್ ಬೈತಾಳೆ. ನಾನು ಆ ಥರ ಏನಿಲ್ಲ. ಬಟ್ ಬೈಯಲ್ಲ ಗೈಸ್. ಅವಳು ನನ್ನ ಸಾಯ್ತಾಳೆ. ನಾನಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನಿಜ ಹೇಳ್ಬಿಡ್ತೀನಿ. ಮತ್ತೆ ಹೇಳ ಬೇಡ, ಅವಳು ಏನೇನು ಮಾಡ್ತಾಳೆ, ನನಗೆ ಎಷ್ಟು ಇಷ್ಟಪಡ್ತಾಳೆ ಅವೆಲ್ಲ ಹೇಳ್ಬಾರ್ದು ಜಾಸ್ತಿ ದಿನ.
ಅವು ಉಳಿಯಲ್ಲ. ಅದಕ್ಕೋಸ್ಕರ ನಾವು ಏನು ಹೇಳ್ಕೊಳ್ಳಲ್ಲ, ಹಂಗೆ ಇರ್ತೀವಿ ಅಲ್ವೇ ನೋಡಿ ಗೈಸ್. ಹಂಗೆ ಹೇಳಿದ ತಕ್ಷಣ ರಿಯಾಕ್ಷನ್ ಹೆಂಗಾಯ್ತು. ರಿಯಾಕ್ಷನ್ ಅಂತಲ್ಲ ಅಂಬಿ, ಸೀರಿಯಸ್ಲಿ ಅವ್ನು ಫಸ್ಟ್ ಫೋನ್ ನೋಡ್ತಾನೆ ಈಗ ಅದ್ರೊಳಗೆ ಆಯ್ತು ಗಾಯ್ಸ್, ಇವಾಗ ಸ್ವಲ್ಪ ಚಾರ್ಜ್ ಬರಿಲ್ಲ, ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ. ಒಂದು ನಿಮಿಷ ನೋಡ್ಬಿಡ್ತೀನಿ, ಏನಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಟ್ಯಾಪು ತಂದ್ಬಿಟ್ಟಿದ್ಯಾ ಈ ತರ ಇಲ್ಲ ಅದು ಸುಮ್ಮನೆ ಇವಾಗ ಟೆಂಪ್ರವರಿಗೆ ಇಕ್ಕೋಬೇಕು, ಆಮ್ಯಾಕೆ ಹಾಕೊಳ್ಳೋಣ ಅಂತ. ಅದು ಬಿಸಿನೀರ್ದು ಅದು ಗಿಫ್ಟ್ ಕೊಟ್ಟಿರೋದು ಗೈಸ್, 3 ಗಿಫ್ಟ್ ಕೊಟ್ಟವ್ರೆ. ಅದು ಇದೊಂದು ಇದೊಂದು ಇದೊಂದು. ನಾವೇನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಬಟ್ ಅದು ಟೆಂಪರ್ ಗ್ಲಾಸು ಹಾಕ್ಸಿ ನೋಡಿ, ಟೆಂಪರ್ ಗ್ಲಾಸು ಹಾಕ್ಸ್ಕೊಂಡು ಬಂದಿದ್ದೀನಿ, ಯಾಕಂದ್ರೆ ಉಳು ಕೈಲಿ ಇರಲ್ಲ ಅಂತ. ಸಿಗೋಣ ಗೈಸ್. ಎಷ್ಟು ಗಂಟೆಗೆ ಹೋದ? 5:30 ಹೋಗಿದ್ದಾನೆ, ಎಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅವಳಿಗೆ ಗೊತ್ತಿಲ್ಲ. 7:30 ಒಂದ್ಸತಿ ಫೋನ್ ಮಾಡಿದ್ದೀನಿ, ಮನೆಗ್ ಬಂದ್ಬಿಟ್ಟು ಹೋದ 7:30 ಅಂತಂದ್ರೆ ಪಾಪುಗೆ ಪ್ಯಾಂಪರ್ಸ್ ಖಾಲಿ ಆಗ್ಬಿಟ್ಟಿತ್ತು, ಸೊ ಪ್ಯಾಂಪರ್ಸ್ ಬೇಕಿತ್ತು. ಆಯ್ತು ಗೈಸ್, ಇವಾಗ ಒಂದು ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬಿಟ್ಟು ಸಿಗೋಣ. ಅದೆಲ್ಲ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಐಫೋನಲ್ಲಿ, ಇದೆಲ್ಲ ಮಾಡಿ ಸಿಗ್ತೀನಿ. ಸೊ ಗೈಸ್ ಎಂತ ಹುಚ್ಚಿ ಗೈಸ್, ನಾನು ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದರಿಂದ ಏನ್ ಕೊಡ್ಬಿಡತ್ತಂದಲ್ಲ ಏನೋ ಇದು ನಮ್ಮ ಮೊಬೈಲ್ ಕಳೆದಾಗ ಮೊಬೈಲ್ ಕಳೆದಾಗ ಅದು ಏನಂತಾರಲ್ಲಪ್ಪ, ಅದು ಅನ್ನಕ್ ಬರ್ತಲ್ಲ, ಅದು ಕಿತ್ತಾಕ್ಬಿಟ್ಟ. ಅದಕ್ಕೆ ಅದು ನನ್ಗೆ ಸೀರಿಯಸ್ಲಿ ನಾನು ಬಕ್ರಾ ಮಾಡ್ತಿದ್ದೀನೋ ಡಮ್ಮಿ ಪೀಸ್ ತಂದು ಅಂತ ಅನ್ಕೋಬಿಟ್ಟೆ. ಬಿಕಾಸ್ ಫ್ರ್ಯಾಂಕ್ ಅಂತಿದ್ರಲ್ಲ, ಬಿಕಾಸ್ ನಾನು ಯಾವತ್ತು ಯಾಕಂತಂದ್ರೆ ಈಗ ನನ್ನ ಹತ್ರ ಬಂದು ಐಫೋನ್ ಬೇಕು ಅಂತ ಕೇಳಿದ್ರೆ, ಇಲ್ಲ ಅಂತಂದ್ರೆ ನೀನೇ ನನಗೆ ಏನಾದ್ರು ಕೊಡಿಸ್ತೀನಿ ಅಂತ ಅಂದಿದ್ರೆ ಮೇ ಬಿ ನಾನು ಸ್ಲೋಲಿ ನೀಟಾಗಿ ಗೊತ್ತಲ್ಲ ಹುಡುಗಿರೋದು ಹೆಂಗಿರುತ್ತೆ ಅಂತ. ನಾನು ಗಾಯ್ಸ್ ನಂಗೆ ಹೇಳಿಲ್ವಾ, ಇವಳು ಗೊತ್ತೇ ಇಲ್ಲ ಗಾಯ್ಸ್. ಬಟ್ ನೀನ್ ಹೇಳ್ದೆ ಕೇಳ್ದೆ ತಂದಿದ್ದು ಕಿತ್ತೆ ಹಾಕ್ಬಿಟ್ಲು. ಹೋಲಿ ಬಿಡು, ಏನಾಗಲ್ಲ, ಇವಾಗ ಏನ್ ಮಾಡಕ್ಕಾಗಲ್ಲ, ಇವಾಗ ಅರ್ಧ ಹೋಗಿದೆ. ಅಲ್ಲಿ ನೋಡಿ, ಇದು ಮೇನ್ ಬಾಕ್ಸ್ ಹಿಡ್ಕೊ, ಈ ರೀತಿ ಓಪನ್ ಮಾಡ್ಬಿಟ್ನಲ್ಲ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ IMC ಕೋಡ್ ಏನೋ ಬರುತ್ತೆ, ಇಲ್ಲಿ ಅದು ಇದ್ರದ್ದು ಏನೋ ಬರುತ್ತೆ ಅದು. ಅಯ್ಯೋ ಹೋಲಿ ಬಿಡು, ಇವಾಗ ಆಗಿದೆ, ಏನ್ ತಲೆ ಕಡಿಸ್ಬಿಡ, ಖುಷಿ ಅದಕ್ಕೆ ಹೇಳೋದು. ನೀನು ಏನಂತಾರ ಅದು ಏನು ಅಳಕ್ ಬರ್ತಲ್ಲ ನನಗೆ. ಅವಳು ಸುಳ್ಳು ಹೇಳ್ತಿದ್ದೀನಿ ಅನ್ನೋದಕ್ಕೆ ನೀನು ಅದಕ್ಕೆ ಹೇಳೋದು. ಸತ್ಯ ಕೈ ಇರುತ್ತೆ, ಸುಳ್ಳು ಮಜಾ ಇರುತ್ತೆ ಅನ್ನೋದು ಡೈಲಾಗ್ ಐತಲ್ಲ, ಆ ಥರ ಆಯ್ತು. ಸಾರಿ ಕಣ, ನಾನು ಈ ಥರ ಅಜೀಪಾಗಿ ಓಪನ್ ಮಾಡ್ಬಾರ್ದಿತ್ತು. ನೀನು ಒಂದು ಮಾತು ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ, ನೀನು ತಾಳ್ಮೆ ಇಲ್ವಲ್ಲ. ಹೋಲಿ ಇನ್ನೊಂದ್ಸಲ ಓಪನ್ ಮಾಡು. ಓಪನ್ ಮಾಡಿ ಅಂತಿದ್ದೆ, ಬಟ್ ಏನ್ ಮಾಡ್ಲಿ. ಸರಿ ತಡಿ ಆಯ್ತು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಪೆನ್ ತಗೊಂಡು ಎಲ್ಲ ಮುಖ ಎಲ್ಲ ಗಿಡ್ಕೊಂಬಿಟ್ಟಾನೆ. ಇಲ್ಲ ತೊಡೆ ಹತ್ರ ಎಲ್ಲ ಬರ್ಕೊಂಬಿಟ್ಟ, ತೋರ್ಸಕ್ಕಲ್ಲ. ಇವಳಿಗೆ ಮೊಬೈಲ್ ಸಿಕ್ಬಿಟ್ಟು ಮುಣಗ್ ಹೋಗ್ಬಿಟ್ಟಾಳ ಗಾಯ್ಸ್. ಮಾತಾಡಿ ಅದು ಇಲ್ಲಿ ಬ್ಲಾಗ್ ಅಂತ ಕೇಳ್ತೀಯಲ್ಲ, ಬ್ಲಾಗೇ. ಓಯ್ ಏನು ಮಾತಾಡೆ, ಈ ಕಡೆ ನೋಡು. ಹಲೋ, ನಂಬರ್ಗಳನ್ನೆಲ್ಲ ಸೇವ್ ಮಾಡ್ಕೊಂತಾ ಇದ್ದೀನಿ ಗೈಸ್, ಸಿಗ್ತೀನಿ. ಇವನು ನಾವಿಬ್ರು ನೋಡಿ ಗಾಯ್ಸ್, ಪೆನ್ ತಗೊಂಡು ಇಷ್ಟ ಗಂಟೆ ಅಪ್ಪ ಈ ಮೊಬೈಲ್ ಅಂತೂ ಸತ್ತೋಯ್ತು ನೋಡು. ಒಂದು ದಿವಸಕ್ಕೆ ಸಾಯಿಸ್ಬಿಟ್ಲು, ಅಷ್ಟ ಗಂಟೆ ಯೂಸ್ ಮಾಡೋಳೆ. 100% ಇದು 20%. ಇವಾಗ ಹೋಗೋಳ ಊಟಕ್ಕೆ. ನೈಟ್ ಎಷ್ಟು 11:30 12 ಗಂಟೆ ಆಗ್ತಾ ಬಂತೀವಿ ಅಪ್ಪ. ಅಂದ್ರೆ ಎಲ್ಲಾನು ಸೇವ್ ಮಾಡ್ಕೋಬೇಕಿತ್ತಲ್ವಾ. ಸೇವ್ ಮಾಡ್ಕೊಂಡ್ರೆ ಊಟ ಆಮೇಲೆ ಮಾಡ್ತೀನಿ ನಾನು, ಯಾವ್ದು ಹೇಳ್ತೀನಿ ಬಾಯ್. ಹೇಳ ಕರೆಕ್ಟಾಗಿ ಬರ್ತಿದ್ದೀನ ಬಾ, ಎಲ್ಲಾರು ಬಾ. ಏನ್ ಗೊತ್ತಾ ಗೈಸ್, ನನ್ಗೆ ಆಕ್ಚುಲಿ ನಾನು ಏನಕ್ಕೆ ತಂದೆ ಅದು ಎಲ್ಲ ಕೇಳಾಯ್ತು. ಅವ್ನು ಹೇಳ್ದ, ಸೊ ಏನ್ ಫುಲ್ ಕ್ಯಾಶ್ ಕೊಡ್ತಂದಿರ EMI ಮೇಲೆ ತರ್ತಿದ್ದಾನೆ. ಯಾಕೆ ಸುಳ್ಳು ಹೇಳ್ಬೇಕು ಗೈಸ್, EMI ಮೇಲೆ ತಂದ್ಕೊಟ್ಟಿದ್ದಾನೆ. EMI ಮೇಲೆ ತಗೊಳ್ಬೇಕು ಯಾವತ್ತಾಗ್ಲಿ, ಏನೇ ವಸ್ತು ತಗೊಂಡ್ರು. ಏನಪ್ಪಾ ಅಂತಂದ್ರೆ ಒಂದು ಪ್ರಮೋಷನ್ ಇತ್ತು ಆಯ್ತಾ. ನನ್ಗೆ ಆ ಪ್ರಮೋಷನ್ಗೆ ಅಂತ ಹೋಗಿದ್ವಿ, ಎಲ್ಲಿ ಅಂತ ಹೇಳಲ್ಲ, ಒಂದು ಪ್ರಮೋಷನ್ ಶೂಟ್ಗೆ ಅಂತ ಹೋಗಿದ್ವಿ. ಅವಾಗ ಅವ್ರ ಪ್ರಮೋಷನ್ ಅವ್ರು ಫೋನ್ ಮಾಡಿ ಅಲ್ಲಿರೋ ಸ್ಟಾಫಿಗೆ ಕೊಡಿ ಅಂತಂದ್ರು. ಅಲ್ಲಿರೋ ಸ್ಟಾಫಿಗೆ ನಾನು ಫೋನ್ ಕೊಟ್ಟಾಗ ಫೋನ್ ಏನು ಕೇಳಿಸ್ತಾನೆ ಇರ್ಲಿಲ್ಲ. ಅವರು ಮ್ಯಾಮ್ ನಿಮ್ ಫೋನ್ ಸರಿ ಇಲ್ಲ, ಏನು ಕೇಳಿಸ್ತಾ ಇಲ್ಲ ಅಂತ ಅಂದ್ರು ಗೈಸ್. ಸೊ ಅವಾಗ ಫುಲ್ ಬೇಜಾರಾಯ್ತು. ಅಂಬಿ ಅಲ್ಲೇ ನಿಂತಿದ್ದ, ಏನು ಕೇಳಿಸ್ತಾ ಅಂತ. ಅದು ನನಗೆ ಮಾತ್ರ ಗೊತ್ತಾದ್, ಲೌಡ್ ಸ್ಪೀಕರ್ ಇಟ್ಟರೆ ಮಾತ್ರ ಆ ಫೋನ್ ಕೇಳಿಸುತ್ತೆ, ಇಲ್ಲ ಅಂತಂದ್ರೆ ಆ ಲೌಡ್ ಸ್ಪೀಕರ್ ಇಟ್ಟಿರ ಅಂದ್ರೆ ಆ ಫೋನ್ ಕೇಳಿಸಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಲೌಡ್ ಸ್ಪೀಕರ್ ಆಫ್ ಮಾಡಿ ಪರ್ಸನಲ್ ಇರ್ತಲ್ಲ ಅವ್ರದ್ದು, ಮಾತಾಡಕ್ಕೆ ಅಂತ ಹೋಗಿದ್ದಾರೆ. ಅದು ಕೇಳಿಸಿಲ್ಲ ಮ್ಯಾಮ್, ನಿಮ್ದು ಫೋನ್ ಸ್ಪೀಕರ್ ವರ್ಕ್ ಆಗ್ತಾರ ಅಂತ ಹೇಳಿದ್ರು. ಆಗ ಅಂಬಿ ನೋಡಿದ್ದಾನ ಅದನ್ನ ನೋಡ್ಬಿಟ್ಟು ಆಮೇಲೆ ಅವ್ನ ಮನೆಗ್ ಬಂದಂದ, ಲೇ ಎಷ್ಟೆಷ್ಟೋ ಇದ್ ಮಾಡ್ತಾ ಇರ್ತೀವಿ, ಒಂದು EMI ಮೇಲೆ ಫೋನ್ ಕೊಡಿಸ್ತೀನಿ ತಗೋ ಅಂತಂದ. ಅವಾಗ ನಾನು ಬೈದೆ, ನನಗೇನು ಫೋನ್ ಬಿಡು, ನಿನ್ನ ಹತ್ರ ಒಂದು ಐಫೋನ್ ಇದೆಯಲ್ಲ, ನಿನಗಿದ್ರೇನು ನನಗಿದ್ರೇನು ಇಬ್ರು ಇದ್ರು ಕೂಡ ಒಂದೇನೆ ಅಂತ ಹೇಳಿದ್ದೆ ನಾನು. ಅವನಾದ್ರೂ ಕೂಡ ಗೊತ್ತಿಲ್ಲ ಅವ್ನಿಗೆ ಯಾಕೆ ತಂದ ಅಂತ ಹೇಳ್ಬಿಟ್ಟು ತಂದ್ಕೊಟ್ಟಿದ್ದಾನೆ. ಇದು ಇನ್ಸಿಡೆಂಟ್ ಆಗಿತ್ತು. ಅದ್ರ ನೈಟ್ ಅಂಬಿ ಫುಲ್ ಫೋರ್ಸ್ ಮಾಡ್ತಾ ಇದ್ದ ನನ್ಗೆ,
ನಡಿ ಐಫೋನ್ ಕೊಡಿಸ್ತೀನಿ ನಾಳೆನೇ ತಗೋಬಿಡೋಣ ನಡಿ ಅಂತೆಲ್ಲ ಹೇಳಿದೆ. ನಾನು ಫುಲ್ ಬೈದ್ಬಿಟ್ಟು ಬೇಡ ನನಗೆ ಐಫೋನ್ ಬೇಡ ಏನು ಬೇಡ ನನಗೆ, ಸುಮ್ಮನೆ ಏನಕ್ಕೆ ಅದಕ್ಕೆಲ್ಲ ದುಡ್ಡು ಮಾಡೋದು ಅಂತ ಅಂಬಿ. ಫಸ್ಟ್ 25,000 ಹಾಕೋಣ, ಆಮೇಲೆ ಬೇಕಾದ್ರೆ EMI ಕಟ್ಕೊಂಡು ಹೋಗೋಣ ಹಂಗೆ ಹಿಂಗೆ ಅಂತಿದ್ದೆ. ನಾನು ಬೇಡ ಅಂತ ಹೇಳಿದ್ದೆ. ಸೊ ಅವ್ನು ಕೊನೆಗೂ ತಂದು ಕೊಟ್ಬಿಟ್ಟಿದ್ದಾನೆ. ಅವ್ನಿಗೆ ಗೊತ್ತು ನಾನು ಕರ್ಕೊಂಡು ಹೋಗ್ಬಿಟ್ಟು ಬಾ ಕೊಡಿಸ್ತೀನಿ, ಅಲ್ಲಿ ನನ್ನ ಕೈಲೇ ಓಪನ್ ಮಾಡಿಸ್ಬೇಕಂತಿತ್ತಂತ ಅವ್ನಿಗೆ. ಬಟ್ ಅವ್ನು ನಾನು ಕರ್ಕೊಂಡು ಹೋದ್ರೆ ನಾನು ಖಂಡಿತವಾಗ್ಲೂ ಹೋಗಿ ತಗೊಂತ ಇರಲಿಲ್ಲ. ಅದಕ್ಕೆ ಅವನೇ ಸರ್ಪ್ರೈಸ್ ಆಗಿ ತಂದು ಕೊಟ್ಟಿದ್ದಾನೆ. ಇದು ಅವ್ನು ತಂದು ಕೊಟ್ಟಿರೋದಕ್ಕೆ ಹಿಂದಿರೋ ಉದ್ದೇಶ. ವಿಷ್ಣು ಇವಾಗ ಮಲಗಿದ್ದಾನೆ. ಕಣ್ಣೆಲ್ಲ ಫುಲ್ ನೋವು ಬರ್ತಿದ್ವಿ. ಬಿಕಾಸ್ ಪ್ರತಿಯೊಂದು ಕೂಡ ಅದಕ್ಕೆ ಹಾಕೋಬೇಕಿತ್ತು. ಯೂಟ್ಯೂಬು, ಜಿಮೇಲು, ಇಮೇಲು ಅವೆಲ್ಲ ಹಾಕೋಬೇಕಿತ್ತು. ತಲೆ ಫುಲ್ ನೋಯ್ತಿದೆ ನನಗೆ. ಆ ಫೋನೇ ಮಕ್ಕೊಡ್ದಂಗ ಆಗ್ಬಿಟ್ಟಿದೆ ನನ್ಗೀಗ. ಬೇಡ ನಾಳೆ ಬೆಳಿಗ್ಗೆವರೆಗೆ ಏನು ಯೂಸ್ ಮಾಡಲ್ಲ ಹಾಗಂತ ಆ ಫೋನ ಬಿಟ್ಟಿಲ್ಲ. ನಾನು ಚಾರ್ಜ್ ಹಾಕಿ ನೀಟಾಗಿ ಇಟ್ಟಿದ್ದೀನಿ. ಬಿಕಾಸ್ ಅದರಲ್ಲಿ 6,000ಕ್ಕಿಂತ ಹೆಚ್ಚಾಗಿ ಫೋಟೋಸ್ ಮತ್ತೆ ವಿಡಿಯೋಸ್ ಇದೆ. ಆ ಫೋನ್ ತುಂಬಾ ಅದಕ್ಕಿಂತ ಲಕ್ಕಿ ಮೊಬೈಲ್ ನಮ್ದು ಅದು. ಅದಕ್ಕೆ ನಾವು ಏನೇ ಆಗ್ಲಿ ಅದನ್ನ ಹಂಗೆ ಇಕ್ಕಿದ್ವಿ ಜೋಪಾನ. ಫಸ್ಟ್ ಫೋನ್ ತಂದ ತಕ್ಷಣ ಆಂಜನೇಯನ್ ವಾಲ್ ಪೇಪರ್ ಹಿಡ್ಕೊಂಡು ಎಲ್ಲ ಇನ್ಸ್ಟಾಗ್ರಾಮ್ ಅದೆಲ್ಲ ಲಾಗಿನ್ ಆಗಿ ಅವ್ರಿಗೆ ಸ್ಟಾರ್ಟಿಂಗ್ ಬೈದ್ಲು, ಆಮೇಲೆ ಅವಳಿಗೆ ಖುಷಿ ತಡಿಯಕ್ ಆಯ್ತಲ್ಲ ಪಾಪ. ಏನಕ್ಕೆ ಅಂತಂದ್ರೆ ನನ್ಗೆ ಏನು ಖುಷಿ ಆಗ್ತಿದೆ ಅಂತಂದ್ರೆ ಫಸ್ಟ್ ಟೈಮ್ ಮಮ್ಮಿ ನನ್ಗಿದ್ದ ನೋಡಿ ಗೈಸ್, ಇವಾಗ ಒಂದು ಏನಂದ್ರೆ ಇವಾಗ ಇವಳಿಗೆ ಇದುವರೆಗೂ ನಾವು ಹೊಸದ್ ಏನು ಕೊಡ್ಸಿಲ್ಲ, ಇವಳು ಏನು ತಗೊಂಡಿಲ್ಲ. ಈ ಹೊಸದ್ ಕೊಟ್ಟ ತಕ್ಷಣ ಅವಳಿಗೆ ಹೆಂಗಾಯ್ತು ಅಂದ್ರೆ ಹೆಂಗ್ ಹೇಳ್ತಾರೆ ಮಂಕ್ ಆದಂಗ ಆಗ್ತಾರಲ್ಲ, ಹೇಳಕ್ ಆಯ್ತಲ್ಲ ಅಂದ್ರೆ ನಾನು ಏನ್ ಮಾತಾಡಿದ್ರೆ ನನ್ಗೆ ಗೊತ್ತಿಲ್ಲ. ಅವಳು ಅದ್ರಲ್ಲಿ ಇವಾಗ ನಾನು ಅಷ್ಟೇ ಫಸ್ಟ್ ಟೈಮ್ ಗಾಡಿ ತಗೊಂಡೆ ಗಾಯ್ಸು, 2 ದಿವಸ ನಿದ್ದೆ ಮಾಡಿಲ್ಲ ಗಾಯ್ಸ್. ನಾನು ಇವಾಗ ಟೈಮ್ 12 ಗಂಟೆ ನಾನು ಫಸ್ಟ್ ಟೈಮ್ ಇಷ್ಟೊತ್ತಾದ್ರೂ ಊಟ ಮಾಡ್ದಲೇ ಇರೋದು. ಹತ್ರ ನೋಡಿ ಗೈಸ್ 11:49 ಟಿವಿ ಕಾಣ್ತಿದ್ಯಾ ಆಯ್ತು. ಸೊ 11:49 ಆಗಿದೆ. ನೈಟ್ ಫಸ್ಟ್ ಟೈಮ್ ಊಟ ಮಾಡ್ದಲ್ಲೇ ಕುಂತಿದ್ದೀನಿ, ಕಣ್ಣೆಲ್ಲ ಉರಿತಿದ್ದೆ, ಇಷ್ಟು ಫೋನ್ ಯೂಸ್ ಮಾಡಿದ್ದೀನಿ ಗೈಸ್. ಇವಾಗ ಏನ್ ಉದ್ದೇಶದ ಮೇಲೆ ಫೋನ್ ತಗೊಂಡೆ ಅಂದ್ರೆ ಇವಳಿಗೂ ಇದುವರೆಗೂ ಹೊಸದೇನು ಕೊಡ್ಸಿರ್ಲಿಲ್ಲ, ಹಂಗೆ ಹೊಸದ್ ತಗೊಂಡಂಗಾಯ್ತು. ಇನ್ನೊಂದು ಯಾವ್ದಾದ್ರು ಪ್ರಮೋಷನ್ ವಿಡಿಯೋ ಬಂತಂದ್ರೆ ಈ ಮೊಬೈಲಲ್ಲಿ ಹೆವಿ ಹೀಟ್ ಆಗ್ತೈತೆ, ಮೊಬೈಲು ಬೇಗ ಹಾಳಾಗ್ಬಿಡುತ್ತೆ. ಸ್ಟೋರೇಜ್ ಅನ್ನೋದಕ್ಕಿಂತ ಬೇಗ ಹಾಳಾಗ್ಬಿಡುತ್ತೆ, ಯಾಕಂದ್ರೆ ಹೆವಿ ಹೀಟ್ ಅಷ್ಟೊಂದು. ಅದಕ್ಕೋಸ್ಕರ 2ಕ್ಕೆ ಯೂಸ್ ಆಯ್ತು. ವ್ಲಾಗ್ಸ್ ಮಾಡ್ತೀವಿ, ಪ್ರಮೋಷನ್ಸ್ ಅದ್ರಲ್ಲಿ ಮಾಡ್ತೀವಿ, ಅದ್ರಲ್ಲೂ ವ್ಲಾಗ್ ಮಾಡ್ತೀವಿ, ಇದ್ರಲ್ಲಿ ಇದೆ ಏನಾರು ಒಂದ್ ಮಾಡೋದು. ಒಟ್ಟಿನಲ್ಲಿ ಫಸ್ಟ್ ಅಂದ್ರೆ ಏನ್ ಯೂಸ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಬೈತವೆ ಅಂಬಿ, ಅಯ್ಯೋ ಏನ್ ಯೂಸ್ ಮಾಡ್ತಿದ್ದೆ ಹಿಂಗಲ್ಲ ಹಂಗೆ ಫೇಸ್ ಲಾಕ್ ಕೂಡ ನನಗೆ ಕೊಡಕ್ ಬರ್ತಾರ. ಇದ್ರಲ್ಲಿ ನಂದ್ರಲ್ಲಿ ಹೆಂಗ್ ಗೊತ್ತಾ, ಸುಮ್ನೆ ಎಲ್ಲಿ ಇಟ್ಟಿ ಓಪನ್ ಮಾಡಿದ್ರು ಫೇಸ್ ಲಾಕ್ ಓಪನ್ ಆಗುತ್ತೆ. ಬಟ್ ಐಫೋನ್ ಅಲ್ಲಿ ಅಲ್ಲ ಗೈಸ್, ಇದು ಫಿಂಗರ್ ಪ್ರಿಂಟ್ ಅಲ್ಲ. ಇದು ಇವಾಗ ಫಸ್ಟ್ ಇದ್ದಿದ್ದು ಫಿಂಗರ್ ಪ್ರಿಂಟ್ ಅಲ್ವಾ, ಅದಕ್ಕೋಸ್ಕರ ಅದು ಫ್ರಂಟ್ ಹಿಂಗ್ ಅಮ್ತಿಲ್ಲ ಓಪನ್ ಆಗ್ಬಿಡ್ತಿದ್ದು. ಹಂಗಲ್ಲ, ನಾನು ಅದಕ್ಕೆ ಹೇಳ್ತೀನಿ ಕರೆಕ್ಟ್ ಫೇಸ್ ತೋರ್ಸಿದ್ರೆ ಮಾತ್ರ ಓಪನ್ ಆಗುತ್ತೆ ಅದು. ಗೈಸ್ ಇವಾಗ ಐಫೋನ್ 17 ನಂಗೇನ್ ಗೊತ್ತೇ ಇಲ್ಲ, ವರ್ಕೇ ಮಾಡಿಲ್ಲ ಅಂತಲ್ಲ, ವರ್ಕ್ ಮಾಡಿದೀನಿ. ಬಟ್ ಅದ್ರಲ್ಲಿ ಆಪಲ್ ID ಹಾಕಿ ಅದೆಲ್ಲ ಲಾಗಿನ್ ಮಾಡಿದ್ರು ನಾನು ಇಲ್ಲಿವರೆಗೂ ಯೂಸ್ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಕ್ಕಾರ ಆಯ್ತು ನನ್ಗೆ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಖುಷಿ ಇದೆ, ಹಂಗಂತ ಒಂದ್ ಸೈಡ್ ಬೇಜಾರು ಇದೆ. ಖುಷಿ ಇದ್ಮೇಲೆ ಬೇಜಾರು ಬಂದೇ ಬರುತ್ತೆ. ಏನಿಲ್ಲ ಗೈಸ್, ನಿಮಗೆ ಈಗ ಒಬ್ಬ ರೈತನ್ಗೆ ಹೆಂಗೆ ನೇಗಿಲು ದೇವ್ರು, ಒಬ್ಬ ಡಾಕ್ಟರ್ಗೆ ಹೆಂಗೆ ಸ್ಟೆಥೋಸ್ಕೋಪು, ಒಬ್ಬ ಪೊಲೀಸ್ಗೆ ಹೆಂಗೆ ಗನ್ನು, ಸೈನಿಕರು ಅವ್ರಿಗೆ ಹೆಂಗೆ ಗನ್ನು, ದುಡಿಯೋರ್ಗೆ ಹೆಂಗೆ ಒಂದು ಆಯುಧ ತರ ಇರುತ್ತೋ, ನಮ್ಮಂತ ಕ್ರಿಯೇಟರ್ಸ್ಗೆ ಅಥವಾ ನಮ್ಮಂತ ವಿಡಿಯೋ ಮಾಡೋರ್ಗೆ, ಬೆಳಿಬೇಕು ಅನ್ಕೊಂಡಿರೋರ್ಗೆ ಫೋನು ಕೂಡ ನಮ್ಗೆ ಒಂಥರ ದೇವ್ರ ತರಾನೇ. ಅದು ಕೂಡ ನಮ್ಗೆ ಅನ್ನ ಕೊಡೋದೆ. ಸೊ ಅದರಿಂದ ನಮ್ಗೆ ಅನ್ನ ತಿಂತೀವಿ, ಆ ನಂಬಿಕೆ ನನ್ಗಿದೆ. ತಗೊಂಡಿದ್ಕೇನು ಲಾಸ್ ಇಲ್ಲ. ಬಿಕಾಸ್ ಅದರಿಂದ ನಾವು ಬೇಜಾನ್ ಅನ್ನ ತಿಂತೀವಿ, ಮುಂದಕ್ಕೆ ಪ್ರಮೋಷನ್ಸ್ ವಿಡಿಯೋ ಮಾಡ್ತೀವಿ, ವ್ಲಾಗ್ಸ್, ಇವ್ನಿಗೆ ಏನಾದ್ರು ಸ್ಟೋರೇಜ್ ಫುಲ್ ಆದ್ರೆ ಅದು ಯೂಸ್ ಆಗುತ್ತೆ. ಸೊ ಅದರಿಂದ ಅನ್ನ ತಿಂತೀವಿ. ಸೊ ನಮ್ಗೆ ಈಗ ಬೇರೆಗಳಿಗೆ ಗಾರ್ಮೆಂಟ್ಸ್ ಹೋಗೋರಿಗೆ ಹೆಂಗೆ ಟೈಲರ್ ಮಷಿನ್ ದೇವ್ರು, ನಮ್ಗೆ ಹಂಗೆ ಐಫೋನ್ ದೇವ್ರು. ಐಫೋನ್ ಅಂತಲ್ಲ, ಫೋನೇ ಮೊಬೈಲೇ ದೇವ್ರು. ಒಂಥರ ಎಡಿಟಿಂಗು, ಕಂಪ್ಯೂಟರ್, ಲ್ಯಾಪ್ಟಾಪ್ ಇವೆಲ್ಲ ಕ್ರಿಯೇಟರ್ಸ್ಗೆ ಮೈಕು ಅವೆಲ್ಲ ಒಂಥರ, ಆಮೇಲೆ ಟ್ರೈಪ್ಯಾಡು ಇವೆಲ್ಲ ಒಂಥರ ನಮ್ಗಳಿಗೆ ದೇವ್ರ ತರ ಇದ್ದಂಗೆ. ಸೊ ಅದಕ್ಕೆ ನಾವು ಇದಕ್ಕೆ ತುಂಬಾನೇ ಗೌರವ ಕೊಡ್ತೀವಿ ಒಂದು ಫೋನಿಗೆ. ಅರ್ಥ ಆಗಿರುತ್ತೆ ಅನ್ಸುತ್ತೆ ನಿಮ್ಗೆ. ಓಕೆ ಗೈಸ್, ಇಲ್ಲಿ ಟೋಟಲ್ ನಂದು ಯಾಕಂದ್ರೆ ಐಫೋನ್ ತಗೊಂಡಾಗ ನಾನು ಬ್ಲಾಗ್ ಮಾಡಿರ್ಲಿಲ್ಲ, ಅದಕ್ಕೆ ಇದನ್ನಾರ ಮಾಡೋಣ ಅಂತ ಮಾಡಿದ್ವಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಓಕೆ, ಬೈ ಮಾಡು. ಬಾಯ್, ಸಿ ಯು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಈಗ ಆಲ್ರೆಡಿ ಟೈಮ್ ಆಗಿದೆ, ಊಟ ಮಾಡ್ಬೇಕು, ನಿದ್ದೆ ಬರ್ತಿದೆ, ತಲೆ ನೋಯ್ತಿದೆ, ಕಣ್ಣು ಎಳಿತಿದೆ, ಎಲ್ಲಾ ಫೀಲ್ ಆಗ್ತಿದೆ ನನಗೆ. ಖುಷಿ ಆಗ್ತಿದೆ, ಬೇಜಾರಾಗ್ತಿದೆ ತಗೊಂಡ್ರದಕ್ಕೆ, ಎಲ್ಲ ಮಿಕ್ಸ್ಡ್ ಫೀಲಿಂಗ್. ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಾಯಿಲ್ಲ. ನನ್ನ ಫೇಸ್ ಎಕ್ಸ್ಪ್ರೆಷನ್ ಹೆಂಗಿದೆ, ನಾನು ಏನ್ ಮಾತಾಡ್ತಿದ್ದೀನಿ ವ್ಲಾಗಲ್ಲಿ ಏನೇನು ಗೊತ್ತಾಗ್ತಲ್ಲ. ದಯವಿಟ್ಟು ಏನೇ ತಪ್ಪಿದ್ರು ವಿಡಿಯೋದಲ್ಲಿ ದಯವಿಟ್ಟು ಕ್ಷಮಿಸಿ. ಏನಾದ್ರು ಜಾಸ್ತಿ ಮಾತಾಡಿದ್ರು ಕೂಡ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ಅಂಬಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಅಷ್ಟೇ ಗೈಸ್, ಬಾಯ್, ಲವ್ ಯು, ಗುಡ್ ಬಾಯ್.